ಯಾರು? ಯಾರದು? ಯಾರದು? ಏನಾಯ್ತು? ಯಾರು? ಏನಾಯ್ತು? ಯಾರು? ಯಾರದು? ಏನಾಯ್ತು? ದೇವಾ, ಏನಾಯ್ತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಇಂದು. ನಿನ್ ಕಣ್ಮುಂದೆ ಇರುವಾಗ ಬೇರೆ ನಿಜಾನ ಯಾಕೆ ಹುಡ್ಕೋಕ್ ಹೋಗ್ತೀಯ? ಮುಸ್ಕು ಹಾಕೊಂಡು ಅವ್ರ ರೂಮಲ್ಲಿ ಹೋಗಿದ್ ನಾನೇ. ವೈದೇಹಿ ಹಿಡಿಯೋಕ್ ನೋಡಿದಾಗ ತಪ್ಪಿಸ್ಕೊಂಡವನು ನಾನೇ. ಈಗ ಸಿಕ್ಕಾಕೊಂಡಿರೋನು ನಾನೇ. ಇದೇ ನಿಜ. ನಿಜ. ಚಿಕ್ಕ ಮಾವ ಈ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೋ ಇದು ನಿಜ ಅಲ್ಲ ಅನ್ನಿಸ್ತಿದೆ. ಯಾಕೋ ಇಂಥ ಕೆಲಸ ಮಾಡ್ದೆ? ಅವನೇನ್ ಅನ್ಯಾಯ ಮಾಡಿದ್ನೋ ನಿನಗೆ? ಒಡ ಹುಟ್ಟಿದವನಾಗಿದ್ರು ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ ನಿನ್ನ. ಅವನಿಗೆ ಕೆಟ್ಟದ್ದು ಮಾಡ್ಬೇಕು ಅನ್ನೋ ಬುದ್ಧಿ ನಿನಗೆ ಯಾಕೋ ಬಂತು? ಇನ್ನೇನ್ ಮಾಡ್ಬೇಕು? ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟೆ. ದೊಡ್ಡವನಿಗೆ ಅಧಿಕಾರನ ಕೊಟ್ಬಿಟ್ಟೆ. ನನಗೆ ಬರೀ ಚಾಕರಿ ಮಾಡೋದು ಕೊಟ್ಟೆ. ಹೆಸರು, ಹುದ್ದೆ, ಪದವಿ ಎಲ್ಲ ಅಣ್ಣನಿಗೆ. ನಾನು ಕೈ ಕಟ್ಕೊಂಡು ಅವನ ಹಿಂದೆ ಕೆಲಸದ ತರ ತಿರುಗಬೇಕು. ಇಬ್ರು ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದ್ದು. ಆದ್ರೂ ನನ್ಗೆ ಯಾಕೆ ಈ ಗತಿ? ಚಿಕ್ಕ ಮಗನಾಗಿ ಹುಟ್ಟೋದು ನನ್ ತಪ್ಪ. ಆಯ್ತು, ಈ ಚಾಕರಿ ನನ್ನಿಂದ ಮುಗಿಯುತ್ತೆ, ನನ್ನ ಮಗನಿಗೆ ಈ ಗತಿ ಬರಲ್ಲ ಅಂತ ಅನ್ಕೊಂಡ್ರೆ ಅವನಿಗೂ ನನ್ನ ಪರಿಸ್ಥಿತಿನೇ. ಜವಾಬ್ದಾರಿ ನನ್ನ ಮಗನ್ ಕೊಟ್ಟಾಗೆ ಕೊಟ್ಟು ಮತ್ತೆ ದೇವಾಂಶ್ಗೆ ಕೊಟ್ಬಿಟ್ರಿ. ಅದಕ್ಕೆ ಅಣ್ಣನೇ ಇಲ್ದಿರೋ ಹಾಗೆ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ಈ ದೇವಾಂಶಿಂದ ಜವಾಬ್ದಾರಿ ನನ್ನ ಮಗನಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಬೇಕು ಅನ್ಕೊಂಡೆ. ಇಲ್ಲ ಚಿಕ್ಕಪ್ಪ, ನಿಮ್ ಮನ್ಸು ಆ ಥರ ಅಲ್ಲ. ನೀವ್ ಹೀಗೆಲ್ಲ ಯೋಚಿಸಲ್ಲ. ನೀವು ಸುಳ್ಳು ಹೇಳ್ತಾ ಇದ್ರು ನಿಮ್ ಕಣ್ಣು ನಿಜ ಹೇಳ್ತಾ ಇದೆ. ನಿಜವಾಗ್ಲೂ ನೀವು ಈ ಆಸ್ತಿಗೋಸ್ಕರ ಆಸೆ ಪಡೋದಾದ್ರೆ ನಿಜವಾಗ್ಲೂ ವಾಲಿಗೆ ಪಟ್ಟಾಭಿಷೇಕ ನಡಿಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ರೆ ಅದು ನಿಮ್ಗೆ ಸುಲಭವಾದ ಕೆಲಸ ಚಿಕ್ಕಪ್ಪ. ಅಪ್ಪ, ಯಾಕಪ್ಪ ಇಂಥ ಕೆಲಸ ಮಾಡ್ದೆ? ಪಾಯ್ಸನ್ ಅಂದ್ರೆ ದೊಡ್ಡಪ್ಪಂಗೆ ವಿಷ ಹಾಕಿ ಸಾಯಿಸ್ಬೇಕು ಅನ್ಕೊಂಡ್ಯಾ?
ನನ್ಗೆ ಇವಾಗ ಅರ್ಥ ಆಯ್ತು. ಡಾಕ್ಟ್ರು ದೊಡ್ಡಪ್ಪನ ಬಾಡಿಯಲ್ಲಿ ಸ್ಲೋ ಪಾಯ್ಸನ್ ಇದೆ ಅಂದ್ರು. ಅದಿದೆ ಅಲ್ವಾ? ಮಾತಾಡಪ್ಪ. ಅಂದ್ರೆ ವೈದ್ಯ ಹೇಗೆ ಬಂದಿದ್ದ ಅನುಮಾನ ನಿಜಾನೇ. ದೊಡ್ಡಪ್ಪ ಡೈಲಿ ಹಾಲಿಗೆ ಬೆರೆಸ್ಕೊಂಡ್ ಕುಡಿತಾ ಇದ್ದಿದ್ದ ಪೌಡ್ರಲ್ಲಿ ಈ ವಿಷ ಹಾಕಿದೆ ಅಂತಾಯ್ತು. ದೊಡ್ಡಪ್ಪನ ಆ ಪರಿಸ್ಥಿತಿಲಿ ನೋಡಿ ಎಲ್ರೂ ಗುಂಡ್ಗೆ ನಿಂತು ಹೋಗಿದೆ. ಅದಕ್ಕೆ ಕಾರಣ ನೀನೇ ಅಂತ ಗೊತ್ತಾದ್ಮೇಲೆ ನಿನ್ನ ಅಪ್ಪ ಅಂತ ಕರೆಯೋದಕ್ಕೆ ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಾ ಇದೆ ಗೊತ್ತಾ. ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಆಗ್ತಿಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅವ್ರನ್ನ. ಅಜ್ಜಿ, ನೀನು ಇವಾಗ ಏನು ಮಾತಾಡ್ಬೇಡ. ಪಾಪ ಏನ್ ಮಾಡಕ್ಕಾಗತ್ತೆ? ಇಂಥ ಮಗ ಇದ್ರೆ ನಿನಗೆ ಹುಟ್ಟಿದ್ದು ಒಬ್ಬನೇ ಮಗ, ಅದು ನಮ್ ದೊಡ್ಡಪ್ಪ ಮಾತ್ರ. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ರಾಮಪ್ಪ, ಬೇಡಿ ಹಾಕಿ. ಅಂದ್ರೆ ನೀನೆ ಅಂತ ಆಯ್ತು. ನೀವು ಯಜಮಾನ್ರ ರೂಮಲ್ಲಿ ಏನ್ ಮಾಡ್ತಿದ್ದೀರಾ ಅಣ್ಣ? ಇಲ್ಲಿಗೆ ಯಾರು ಬರಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಏನು ಇಲ್ಲ ಬಿಡು, ಹಾಗೆ ಸುಮ್ಮನೆ ಬಂದೆ ಅಷ್ಟೇ. ಮಾಡದೇ ಇರೋ ತಪ್ಪನ್ನ ಚಿಕ್ಕಪ್ಪ ತಮ್ಮೇಲೆ ಹಾಕೊಂಡಾಗ್ಲೇ ಅದು ನೀನೆ ಅಂತ ನನ್ಗೆ ಅನುಮಾನ ಬಂದಿತ್ತು ಕಣೋ. ಆದ್ರೆ ಸಾಕ್ಷಿ ಬೇಕಲ್ವಾ? ಹೇಳು, ಯಾಕೆ ಹೀಗೆ ಮಾಡ್ದೆ? ಕ್ಷಮಿಸಿ ಅತ್ತಿಗೆವ್ರೆ, ಅಂತ ಕೆಟ್ಟ ಮಗನ ಹೆತ್ತು ಈ ಕುಟುಂಬಕ್ಕೆ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟೆ. ನೀನೇನ್ ಮಾಡಕ್ಕಾಗತ್ತೆ ದಯಾ? ಒಳ್ಳೆ ರೀತಿಲೇ ಬೆಳೆಸಿದ್ಯಾ, ಆದ್ರೆ ಅವನ್ ಬುದ್ಧಿ ಕಲ್ತಿಲ್ಲ. ಚಿಕ್ಕಪ್ಪ, ನೀವೆಂತವ್ರು ಅಂತ ನಮಗ್ ಗೊತ್ತು. ವಾಲಿ ತಪ್ಪು ಮಾಡಿರೋದ್ರಿಂದ ಶಿಕ್ಷೆ ಅನುಭವಿಸ್ತಾನೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೌದು ದಯಾ ಮಾವ, ಖಂಡಿತ ತಲೆ ಕೆಡಿಸ್ಕೋಬಾರ್ದು. ನಡ್ದಿದ್ದೇನೋ ನಡ್ದ್ ಹೋಯ್ತು, ಅದನ್ ಸರಿ ಮಾಡಕ್ಕಾಗಲ್ವಲ್ಲ. ಅದ್ರ ಬಗ್ಗೆ ಸುಮ್ನೆ ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ?
ಮುಂದೆ ನಡೆಯೋದು ನಮ್ ಕೈಯಲ್ಲಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇವಳೊಬ್ಳು ಎಲ್ಲಾಗಿರೋ ಸಿಚುವೇಶನ್ ಏನು, ಇವಳು ಮಾತಾಡ್ತಿರೋದೇನು? ಅತ್ತೆ, ನಮ್ ಮಾವನ್ ಬಗ್ಗೆ ನೀವ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬೇಗ ಹುಷಾರಾಗಿ ನಮ್ ಜೊತೆ ಮಾತಾಡ್ತಾರೆ. ಈಗ ಮನೇಲಿರೋ ಕೆಟ್ಟದ್ ಹೊರಗೋಯ್ತು. ನಾಳೆಯಿಂದ ವ್ರತ ಮಾಡ್ತಿದೀವಿ. ಖುಷಿಯಾಗಿರ್ಬೇಕೇ ಹೊರತು ಬೇಜಾರ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಚಿಕ್ಕ ಹುಡುಗಿ ಆದ್ರೂ ಸರಿಯಾಗಿ ಹೇಳಿದೆ. ಬೆಳಿಗ್ಗೆ ವ್ರತ ಇದೆ. ಇನ್ಮೇಲೆ ಈ ಮನೇಲಿ ನೋವನ್ನದೇ ಇರಬಾರ್ದು. ಎಲ್ರೂ ಸಂತೋಷವಾಗಿರ್ಬೇಕು. ಅಮ್ಮವ್ರೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಕರೆದಿರೋ ಗೆಸ್ಟ್ ಎಲ್ಲ ಬಂದ್ಮೇಲೆ ನೀವು ಪೂಜೆ ಶುರು ಮಾಡ್ಬೋದು ಅಮ್ಮವ್ರೆ. ನಮಸ್ತೆ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇನಮ್ಮ. ನಿಮ್ ಸೊಸೆ ಇಲ್ಲಿ ಕಾಣಿಸ್ತಿಲ್ವಲ್ಲ? ಬಂದ್ಬಿಡ್ತಾಳೆ. ಸರಿ, ನೀವು ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇಷ್ಟು ದಿನ ನನ್ ಕೈಲಿ ಏನೂ ಆಗಲ್ಲ, ಏನೂ ತಲೆ ಕೆಡಿಸ್ಕೊಳಲ್ಲ ಅಂತಿದ್ರಲ್ಲ, ಇವತ್ತಿಂದ ಕ್ಯಾರೆಕ್ಟರ್ ಪೂರ್ತಿ ಚೇಂಜ್ ಆಗ್ಬೇಕು. ಹೋರಾಟ ಪೂರ್ತಿ ನಮ್ದೇ ಆಗಿರ್ಬೇಕು. ಎಲ್ಲರ ದೃಷ್ಟಿ ನನ್ ಮೇಲೆ ಇರ್ಬೇಕು. ಆಗ ಮನೆಯವ್ರ ದೃಷ್ಟಿ ನನ್ ಮೇಲ್ ಬೀಳುತ್ತೆ. ಅವ್ರಿಗೆ ಇನ್ನೂ ಹತ್ರ ಆಗ್ತೀನಿ. ಅತ್ತೆ, ಅತ್ತೆ, ಎಲ್ಲ ಏರ್ಪಾಡು ಆಗಿದ್ಯಾ? ಇನ್ನೇನಾದ್ರೂ ಆಗ್ಬೇಕಾ? ಏನು ಅಗತ್ಯ ಇಲ್ಲಮ್ಮ, ಪೂಜೆ ಕೂತ್ಕೊಂಡ್ರೆ ಸಾಕು. ಅಯ್ಯೋ, ಇಷ್ಟ ಬೇಗ ನಾವ್ ಕೂತ್ಕೊಂಡ್ಬಿಟ್ರೆ ಹೇಗೆ? ಏನಾದ್ರೂ ಕೆಲ್ಸ ಇದ್ರೆ ಯಾರ್ ಮಾಡ್ತಾರೆ? ಬಂದವ್ರನ್ನ ವೆಲ್ಕಮ್ ಮಾಡ್ಬೇಕಲ್ವಾ? ಅಲ್ಲೋಡಿ, ಇನ್ನೂ ಹೇಳಿಲ್ಲ, ಚಿಕ್ಕಮ್ಮ ಬಂದ್ಬಿಟ್ರು. ಚಿಕ್ಕಮ್ಮ ಬನ್ನಿ, ಚಿಕ್ಕಮ್ಮ ಬನ್ನಿ. ಯಾಕೆಷ್ಟು ತಡವಾಗಿ ಬಂದ್ರಿ? ಶ್ರೀಯಾ, ನೀನೇನಾ? ಹಾ ಹೌದು, ನನ್ ಮದ್ವೆಗ್ ಬಂದಿದ್ರಿ. 2ನೇ ರೋ ಅಲ್ಲಿ ಕೂತಿದ್ರಿ, ನೀವೇ ಅಲ್ವಾ? ನನ್ಗೂ ನೆನ್ಪಿದೆ. ಬನ್ನಿ, ಒಳಗ್ ಬನ್ನಿ. ಹೇ ಐಶ್ವರ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಸರಿ, ಹೋಗ್ ಕೂತ್ಕೊ, ಮೊದ್ಲೇ ಲೇಟ್ ಆಯ್ತು. ಬಾ ರುಕ್ಮಿಣಿ. ದೊಡ್ಡ ಸೊಸೆಗೆ ಪಾಪ ಬೆನ್ನೋವಮ್ಮ. ಕೆಳಗ್ ಕೂತ್ರೆ ಏಳಕ್ ಕಷ್ಟ ಅಂತ ಡಾಕ್ಟ್ರು ಕೂತ್ಕೋಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನೋವಲ್ಲಿ ವೃಥ ಮಾಡಿ ಏನ್ ಪ್ರಯೋಜನ ಅಂತಿದ್ದಾಳೆ. ನನಗ್ಯಾಕೆ ಈ ವಯಸ್ಸಿನಲ್ಲಿ ಬೆನ್ನೋವು ಬರುತ್ತೆ ಮುದ್ಕಿ? ಒಳ್ಳೆ ಕೆಲಸ ಮಾಡಿದಿರಾ ಅತ್ತೆ. ಬೆನ್ನೋವಲ್ಲ, ಸೊಂಟ ಬಿದ್ದು ಹೋಗಿದೆ ಅಂತ ಹೇಳ್ಬೇಕಿತ್ತು. ನನ್ನ ಮಗನ ಬದಲಿಗೆ 7 ಕಾಲ್ ಬಿದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ವೀಲ್ ಚೇರಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಿದ್ಲು. ಇವನೊಬ್ಬ ಎಲ್ಲ ಇದ್ದಾಗ್ಲೇ ಕಾಲ್ ಮಾಡ್ತಾನೆ. ಛೇ, ಪಾಪ, ಯಾರೋ ಆಗ್ಲಿಂದ ಫೋನ್ ಮಾಡ್ತಿದ್ದಾರೆ. ಮಾತಾಡೋದ್ ಬಿಟ್ಟು ಯಾಕೆ ಕಟ್ ಮಾಡ್ತಿದ್ಯಾ ಶ್ರೀಯಾ? ಈಗ್ಲೇ ಮಾತಾಡೋಷ್ಟು ಮುಖ್ಯವಾದ ಕಾಲ್ ಏನಲ್ಲ ಬಿಡಿಯಕ್ಕ. ಯಾರಮ್ಮ? ಅದು ಅಮ್ಮ ಫೋನ್ ಮಾಡ್ತಿದಾರತ್ತೆ. ಮತ್ತೆ ಮಾತಾಡಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟು ಸಲ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ವಿಷಯನೋ ಏನೋ, ಮಾತಾಡು. ಹಲೋ ಅಮ್ಮ. ಅಮ್ಮನಾ? ಓಹೋ, ಅರ್ಥ ಆಯ್ತು. ಪಕ್ಕದಲ್ಲಿ ನಿಮ್ಮ ಮನೆಯವರಿದ್ದಾರೆ ಅನ್ಸುತ್ತೆ.
ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಸಾಕು. ಅಮ್ಮನೇ ಅತ್ತೆ, ವ್ರತ ಹೇಗ್ ನಡೀತಿದೆ ಅಂತ ಕೇಳ್ತಿದ್ದಾರೆ. ಹಾ, ಚೆನ್ನಾಗೇ ನಡೀತಿದೆ ಅಮ್ಮ. ಇಲ್ಲೂ ಕೂಡ ಎಲ್ಲ ಸರಿಯಾಗಿ ನಡೀತಾ ಇದೆ. ಆಲ್ಬಮ್ ಸಾಂಗ್ಗೆ ನಾನೇ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ನೀನೇ ಲೀಡು. ಅದೇನಿಲ್ಲ, ಚಿಕ್ಕದಾಗೊಂದು ಲುಕ್ ಟೆಸ್ಟ್ ಇದೆ. ಒಂದ್ ಅರ್ಧ ಗಂಟೆ ಆಫೀಸಿಗೆ ಬಂದು ಹೋದ್ರೆ ಸಾಕಷ್ಟೇ. ಇಲ್ಲ, ಬರಕ್ಕಾಗಲ್ಲ. ಕಂದ, ಇನ್ನೂ ಅಲ್ಲೇನೋ ಮಾಡ್ತಿದ್ಯಾ? ಪೂಜೆ ಶುರುವಾಯ್ತು, ಬಾ. ಬರ್ತಾ ಇದ್ದೀನಮ್ಮ. ಲಂಕೇಶ್ ನೋಡಿದ್ರೆ ಒಂದ್ ಅರ್ಧ ಗಂಟೆ ಬಂದ್ ಹೋಗು ಅಂತ ಹೇಳ್ತಿದ್ದಾನೆ. ಹೋಗ್ಲಾ ಬೇಡ್ವಾ? ಹೋದ್ರೂ ಸೆಲೆಕ್ಟ್ ಆಗ್ತೀನೋ ಇಲ್ವೋ, ಹಾಗಂತ ಹೋಗೋದ್ ಬಿಟ್ಬಿಟ್ರೆ ಇಷ್ಟ ದಿನದ ಕನ್ಸು ಹಾಳಾಗೋಗುತ್ತೆ. ಅರ್ಧ ಗಂಟೆ ಅಲ್ವಾ, ಹೋಗ್ ಬರೋಣ ಅನ್ಕೊಂಡ್ರೆ ಇಲ್ಲಿಂದ ಎದ್ದೇಳಕ್ಕೂ ಆಗದೆ ಇರೋ ಪರಿಸ್ಥಿತಿ. ಏನ್ ಮಾಡ್ಲಿ? ಕೌಸಲ್ಯ, ಆ ಸೀರೆ ನಿನ್ ಚಿಕ್ಕ ಸೊಸೆ ಕೊಡು. ಅಮ್ಮ ಶ್ರೀಯಾ, ದೇವಾಂಶ್ಗೆ ಸ್ವೀಟ್ ತಿನ್ಸಮ್ಮ. ಬೇಡ. ಇದೇನ್ ದೇವಾಂಶ್, ವೈದೇಹಿ ಬರ್ಲಿಲ್ಲ ಅಂದ್ರೆ ನೀನ್ ವ್ರತನೇ ಮಾಡಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ? ಅಂದ್ರೆ ಅವಳು ಕೂಡ ವ್ರತ ಮಾಡ್ತಿದ್ದಾಳಲ್ಲ, ಅವಳು ಯಾಕೆ ಬರಲ್ಲ ಅಂತ ಕೇಳಿದೆ. ಇದೇನಿದು, ಈ ವ್ರತ ಮದ್ವೆ ಆದವರೇ ಮಾಡ್ಬೇಕಲ್ವಾ? ಏನ್ ವೈದೇಹಿ, ನೀನು ವ್ರತ ಮಾಡ್ತಿದ್ಯಾ? ಅಂದ್ರೆ ಅವನು ಗೊತ್ತಿಲ್ಲ ಅಲ್ವಾ? ವೈದೇಹಿನೂ ಕೂಡ ವ್ರತ ಮಾಡಿರ್ಬಹುದು ಅಂತ ಕೇಳ್ತಿದ್ದಾನೆ. ನನ್ಗೆ ಗೊತ್ತಿಲ್ಲ, ಎಲ್ಲ ಗೊತ್ತಮ್ಮ. ಮದ್ವೆ ಆದವರೇ ಮಾಡ್ಬೇಕು ಅಂತ. ಮದ್ವೆ ಆದವ್ರೆಲ್ಲೇನ್ ಮಾಡಲ್ವಲ್ಲ, ಹಾಗೆ ಮದ್ವೆ ಆಗದೆ ಇರೋರು ಮಾಡ್ತಿದಾರೇನೋ ಅಂತ ಕೇಳಿದೆ ಅಷ್ಟೇ. ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ಗೊತ್ತು, ಸುತ್ತಿ ಬಳಸಿ ನನ್ನ ಹತ್ರನೇ ಬರುತ್ತಲ್ಲ. ಅಷ್ಟಕ್ಕೂ ಇವನ್ ಯಾಕೆ ವ್ರತ ಮಾಡ್ತಿದ್ದಾನೆ? ವೈದೇಹಿ ದೇವಸ್ಥಾನಕ್ಕೆ ಬರಲ್ಲ ಅಂದಿದ್ದಕ್ಕೆ ಇವನ್ ಯಾಕೆ ಅಷ್ಟು ಗಾಬರಿ ಮಾಡ್ಕೋತಿದ್ದಾನೆ? ಇಷ್ಟರಲ್ಲೇ ಎಲ್ಲ ತಿಳ್ಕೊತೀನಿರು.
ವ್ರತ ಮಾಡ್ದಿದ್ರೇನಾಯ್ತು, ಸುಮ್ನೆ ಜೊತೆಗ್ ಬರ್ತಾಳೆ. ಹೌದು ವೈದೇಹಿ, ಅತ್ಗೆ ಹೇಳಿದ ಮಾತಿಗೆಲ್ಲ ನಿನ್ನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನ್ ಆರಾಮಾಗಿ ದೇವಸ್ಥಾನಕ್ಕೆ ಬಾ. ಇಲ್ಲ, ನಾನು ಬರ್ತಾ ಇಲ್ಲ. ನಾನು ಮನೇಲೇ ಇರ್ತೀನಿ. ಬೇಗ ಬಾಮ್ಮ, ಲೇಟ್ ಆಗ್ತಿದೆ. ಬರ್ತಿದ್ದೀನಿ ಅತ್ತೆ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ಲ? ಬೇಗ ಹೋಗಿ ರೆಡಿ ಆಗು. ಅತ್ತೆ, ನಾನು ದೇವಸ್ಥಾನಕ್ ಬರ್ತಾ ಇಲ್ಲ. ದೇವಸ್ಥಾನಕ್ ಬರ್ತಿಲ್ವಾ? ಯಾಕೆ? ನೀನ್ ದೇವಸ್ಥಾನಕ್ ಬರ್ದೇ ಇದ್ರೆ ವ್ರತ ಹೇಗ್ ಮುಗೀತೆ? ಆಹಾ, ದೇವಸ್ಥಾನಕ್ ಬರಲ್ಲ ಅನ್ಲಿಲ್ಲ ಅಜ್ಜಿ, ನಿಮ್ ಜೊತೆ ಬರಕ್ಕಾಗಲ್ಲ ಅಂತ ಹೇಳ್ದೆ. ಮೊದ್ಲು ನೀವ್ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕಮ್ಮ, ಎಲ್ರೂ ಒಟ್ಟಿಗೆ ಹೋಗೋಣ. ಈಗ ನೀನಿಲ್ಲಿದ್ದು ಮಾಡ್ಬೇಕಾಗಿರೋ ಕೆಲ್ಸ ಏನಿದೆ? ಅತ್ತೆ ಅವ್ರ ಜೊತೆನೆ ಹೋಗು. ಇಲ್ಲೇನ್ ಕೆಲ್ಸ ಇಲ್ಲ ಅಕ್ಕ, ಎಲ್ಲರಿಗೂ ಹೊಸ ಬಟ್ಟೆ ಸಿಕ್ತು, ಅವ್ರಿಗ್ ಸಿಕ್ಕಿಲ್ವಲ್ಲ, ಅದಕ್ಕೇನೆ ಅರ್ಧ ಗಂಟೆ ಟೈಮ್ ಕೊಟ್ರೆ ಶಾಪ್ಗೆ ಹೋಗಿ ಶರ್ಟ್ ತಗೊಂಡು ಅಲ್ಲಿಂದ ದೇವಸ್ಥಾನಕ್ ಬರ್ತೀನಿ. ಒಂದ್ ಅರ್ಧ ಗಂಟೆ ಅತ್ತೆ, ಈ ವ್ರತಕ್ಕೋಸ್ಕರ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತಿದ್ದೀನಿ, ಪ್ಲೀಸ್. ಹೋಗ್ಬಾಮ್ಮ. ಇಷ್ಟು ಪ್ರೀತಿ ತೋರಿಸ್ತಾ ಇದೆ ಅಂತ ಗೊತ್ತಾದ್ರೆ ದೇವಾಂಶ್ಗೆ ಖುಷಿ ಆಗತ್ತೆ. ಹಾಗೆ ಸಂತೋಷದಲ್ಲಿ ತೇಲಾಡ್ತಾನೆ. ಹೌದು, ಅವನು ಸಂತೋಷವಾಗಿದ್ರೆ ಅಲ್ವಾ ನಮ್ಮೆಲ್ರಿಗೂ ಖುಷಿ ಆಗೋದು. ಸರಿ, ಬೇಗ ಹೋಗಿ ಬಂದ್ಬಿಡ್ರಮ್ಮ. ವೈದೇಹಿನ್ ಕೂಡ ಜೊತೆಲ್ ಕರ್ಕೊಂಡು ಹೋಗು. ಅಕ್ಕನೂ ಬರ್ತಾಳತ್ತೆ. ಅಕ್ಕ ಇಲ್ಲ ಅಂದ್ರೆ ಹೇಗೆ? ಏನೇನ್ ಅರ್ಥ ಮಾಡ್ಕೋಬೇಕು ನಾನು? ಈಗಾಗ್ಲೇ ನೀನ್ ಮಾಡಿರೋ ಕೆಲ್ಸಗಳಿಂದ ಎಷ್ಟು ತೊಂದರೆಗಳಾಗಿದೆ ಗೊತ್ತಾ? ಅಷ್ಟಕ್ಕೂ ಈಗ ಅಂತ ಮುಖ್ಯವಾಗಿರೋ ಕೆಲ್ಸ ಏನ್ ಹೇಳು? ಬೇಕು ಅಂದ್ರೆ ಅದೇನೋ ನಾನೇ ಮಾಡ್ತೀನಿ, ನೀನ್ ದೇವಸ್ಥಾನಕ್ಕೆ ಹೋಗು. ಅಯ್ಯೋ ಅಕ್ಕ, ನಿನ್ ಕೈಲಾಗಿದ್ರೆ ನಿನ್ಗೆ ಹೇಳ್ತಿದ್ನಲ್ಲ, ನಾನೇ ಹೋಗ್ಬೇಕು. ಏನು ಮತ್ತೆ ಆ ಲಂಕೇಶ್ ಏನಾದ್ರೂ ಫೋನ್ ಮಾಡಿದ್ನಾ? ಬೇಡ ಶ್ರೀಯಾ, ಆಮೇಲೆ ಅಪ್ಪಂಗೆ ಹೇಳ್ಬಿಡ್ತೀನಿ, ನೋಡ್ತಾ ಇರು. ಹೇಳು, ಆ ದೇವಸ್ಥಾನಕ್ ಹೋಗೋದನ್ನೇ ಮರ್ತು ಹೋಗ್ತೀನಿ. ತಾಳಿ ಕಟ್ಟಿದ್ ನನಗಲ್ಲ, ನಿನಗೆ ಅಂತಾನೆ ಹೇಳ್ಬಿಡ್ತೀನಿ. ಹುಚ್ಚ ಹಿಡ್ದಿದ್ಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನಕ್ಕ, ದೇವಸ್ಥಾನಕ್ ಬರ್ತೀನಿ ಅನ್ನಲ್ಲ, ವ್ರತ ಮಾಡ್ತೀನಿ ಅನ್ನಲ್ಲ, ಯಾಕೆ ಸುಮ್ನೆ ಹಠ ಮಾಡ್ತಿದ್ಯಾ? ಅದ್ ಹಾಗಲ್ವೇ. ಮಾತಾಡಿದ್ ಸಾಕು, ಹೋಗ್ ಶರ್ಟ್ ತಗೊಂಬಾ, ನಾನ್ ಬರ್ತೀನಿ. ತಗೋ ಅಕ್ಕ. ಮತ್ತೆ ಏನ್ ಸಮಸ್ಯೆ ಆಗುತ್ತೋ ಏನೋ. ಹೌದು, ವೈದೇಹಿನೇ. ಅಲ್ಯಾಕ್ ನಿಂತ್ಕೊಂಡಿದ್ದಾಳೆ? ಕೇಳೋಣ ಬನ್ನಿ. ಒಂದ್ ನಿಮಿಷ ಇರಿಯತ್ತೆ, ನಮ್ಗೋಸ್ಕರ ಬಂದಿದ್ರೆ ನಮ್ಮ ಹತ್ರ ಬರ್ತಿದ್ಲು. ಅವಳು ಯಾರಿಗೋಸ್ಕರ ಬಂದಿದ್ದಾಳೋ ಏನೋ. ಇನ್ಯಾರಿಗೋಸ್ಕರ ಬರ್ತಾಳೆ ನಿನ್ ತಲೆ? ಶ್ರೀಯಾ ವೈದೇಹಿ ಒಟ್ಟಿಗೆ ಬಂದಿರ್ತಾರೆ. ಇಲ್ಲಿ ನಾವ್ ಹೇಗೆ ಅವ್ರು ಕಾಯ್ತಾ ಇದೀವೋ, ಅವರು ನಮಗೋಸ್ಕರ ಅಲ್ಲಿ ಕಾಯ್ತಿರ್ಬಹುದೇನೋ. ಹಾಗಾದ್ರೆ ಶ್ರೇಯಾ ಎಲ್ಲಿ? ಪೂಜೆ ಮಾಡ್ಬೇಕಾಗಿರೋದು ದೇವಾಂಶ್ ಹೆಂಡ್ತಿ, ನಿಮ್ ಚಿಕ್ಕ ಸೊಸೆ. ಮತ್ತವಳ ಅಕ್ಕ ಬಂದಿದ್ದಾಳಲ್ಲ, ತಂಗಿ ಎಲ್ಲೋದ್ಲು?
ನೀವಿಲ್ಲೇ ಇರಿ, ನಾನ್ ಹೋಗಿ ತಿಳ್ಕೊಂಡ್ ಬರ್ತೀನಿ. ಇವಳು ಬದ್ಲಾಗಲ್ಲ. ಅವರಿಬ್ರು ಬಂದಿರ್ತಾರೆ, ನೀನ್ ಯೋಚಿಸ್ಬೇಡ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೇಳ್ತಿರೋದು ನಿನ್ನನ್ನೇ. ನಿನ್ ತಂಗಿ ಎಲ್ಲಿ? ನಿನ್ ತಂಗಿ ಬದಲು ನೀನ್ ಪೂಜೆ ಮಾಡ್ಬೇಕು ಅಂತ ಬಂದ್ಯಾ? ಅಲ್ಲ, ನಿನ್ ತಂಗಿ ಗಂಡನ್ಗೋಸ್ಕರ ನೀನ್ ಯಾಕೆ ಪೂಜೆ ಮಾಡ್ಬೇಕು? ಯಾಕೇನು ಮಾತಾಡ್ತಿಲ್ಲ? ಅಲ್ಲಿ ನಿನ್ ತಂಗಿಗೋಸ್ಕರ ಎಲ್ರೂ ವೇಟ್ ಮಾಡ್ತಿದ್ದಾರೆ. ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಮಾವಹ ತಾಂ ಆವಹ ಜಾತ ವೇದೋ ಲಕ್ಷ್ಮೀಂ ಅನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮಿ. ಇಲ್ಲಿ ನೋಡಮ್ಮ, ಈ ದಂಪತಿಗಳನ್ನ ನೀವ್ಯಾಕೆ ದೂರ ಮಾಡಬೇಕು ಅಂತಿದ್ರೋ ಗೊತ್ತಿಲ್ಲ, ಆದ್ರೆ ದಾಂಪತ್ಯ ಬಾಂಧವ್ಯನ ಈ ರೀತಿ ಬೇರ್ಪಡಿಸೋದು ಸರಿಯಲ್ಲ ತಾಯಿ. ಹೋಮ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ಯೋಚನೆ ಮಾಡಿ ನೋಡಮ್ಮ. ಮಾಡ್ತಿರೋದು ತಪ್ಪೆ ಪುರೋಹಿತ್ರೆ, ನನಗ್ ಗೊತ್ತಿದೆ. ಆದ್ರೆ ಬೇರೆ ದಾರಿ ಇಲ್ಲ. ಇದನ್ನೀಗ ಮಾಡ್ಲೇಬೇಕು ನಾವು. ಸರಿನಮ್ಮ, ನಾನ್ ಹೇಳ್ಬೇಕಾದ್ದು ಹೇಳ್ದೆ. ಇನ್ ನಿಮ್ಮಿಷ್ಟ. ಶುರು ಮಾಡ್ತಾ ಇದ್ದೀನಿ.